ಆ್ಯಕ್ಚುಲಿ ಇದೇ ರೂಟು ಚೆನ್ನಾಗಿದೆ, ಒಂಥರ ಕಾಡು ಮಧ್ಯ ಫುಲ್ಲು ಹಿಲ್ ಸ್ಟೇಷನಲ್ಲಿ ಟೆಂಪಲ್ ಇದೆ. ಇವನು ಏನು ಮಾತಾಡ್ತಾನೋ ಗೊತ್ತಿಲ್ಲ. ಗುರು ಎದುರುಗಡೆ ಕಾಣ್ತಾ ಇರೋದೆ ಹಿರಣ್ಯಕೇಶಿ ಟೆಂಪಲ್. ಹಿರಣ್ಯಕೇಶಿ ಅಂತ ಹೇಳ್ಬಿಟ್ಟು ಒಂದು ನದಿ ಉಗಮ ಆಗುತ್ತೆ. ಆ್ಯಂಡ್ ಘಟಪ್ರಭಾ ನದಿ ಕೇಳಿರ್ಬೇಕು ನೀವು. ಘಟಪ್ರಭಾ ನದಿಯ ಬಲದಂಡೆಯಲ್ಲಿ ಇರುವಂತಹ ಒಂದು ಪ್ಲೇಸ್ ಇದು. ಸೊ ಅದಕ್ಕೋಸ್ಕರ ಇದನ್ನು ಹಿರಣ್ಯಕೇಶಿ ಟೆಂಪಲ್ ಅಂತ ಹೇಳಿ ಕರೀತಾರೆ. ಸೂಪರಾಗಿದೆ ಗುರು ಪ್ಲೇಸ್ ಮಾತ್ರ. ಆ್ಯಕ್ಚುಲಿ ಇದೇ ರೂಟು ಹಿರಣ್ಯಕೇಶಿ ಟೆಂಪಲ್ಲಿಗೆ ಹೋಗಬೇಕಾಗಿರೋದು. ಸೊ ಇಲ್ಲಿ ಸಣ್ಣದಾಗಿ ಒಂದು ಫಾಲ್ಸ್ ಬೀಳುತ್ತೆ, ನೀರು ಬರುತ್ತೆ. ಸೊ ಇಲ್ಲಿಂದ ಎಷ್ಟು ದೂರ ನಡಿಬೇಕೋ ಗೊತ್ತಿಲ್ಲ, ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಟೆಂಪಲ್ ಸಿಗುತ್ತೆ. ಟೆಂಪಲ್ ಚೆನ್ನಾಗಿದೆ ನೋಡಲಿಕ್ಕೆ, ಸಖತ್ತಾಗಿದೆ. ಸೊ ಆ ಟೆಂಪಲ್ ಹತ್ರ ಹೋಗ್ಬಿಟ್ಟು ಅಲ್ಲಿದೇನು ಯಾಕೆ ಇದು ಹಿರಣ್ಯಕೇಶಿ ಟೆಂಪಲ್ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಜಸ್ಟ್ ವೆಯ್ಟ್ ಫಾರ್ ಫ್ಯೂ ಮಿನಿಟ್ಸ್. ಚೆನ್ನಾಗಿದೆ, ಒಂಥರ ಕಾಡು ಮಧ್ಯ ಫುಲ್ಲು ಹಿಲ್ ಸ್ಟೇಷನಲ್ಲಿ ಟೆಂಪಲ್ ಇದೆ. ಇವನು ಏನು ಮಾತಾಡ್ತಾನೋ ಗೊತ್ತಿಲ್ಲ. ಇದೇ ಗುರು ಎದುರುಗಡೆ ಕಾಣ್ತಾ ಇರೋದೆ ಹಿರಣ್ಯಕೇಶಿ ಟೆಂಪಲ್. ಸೊ ಅಲ್ಲಿಂದ ಒಂದು ಜಸ್ಟ್ 300 ಮೀಟ್ರ್ ನಡ್ಕೊಂಡು ಬಂದರೆ ನಿಮಗೆ ಒಂದು ಟೆಂಪಲ್ ಸಿಗ್ತದೆ. ಸೊ ಏನಪ್ಪ ಈ ಟೆಂಪಲ್ಲು ಅಂತ ಹೇಳಿದ್ರೆ, ಹಿರಣ್ಯಕೇಶಿ ಅಂತ ಹೇಳಿದ್ರೆ ಬಂಗಾರದ ಕೂದಲು ಉಳ್ಳವರು ಅಂತ ಹೇಳ್ಬಿಟ್ಟು, ಅಂದರೆ ಇದು ಪಾರ್ವತಿ ದೇವಿ ಟೆಂಪಲ್ಲು, ಸರಿನಾ? ಆ್ಯಂಡ್ ಇಲ್ಲಿ ಏನಕ್ಕಪ್ಪ ಇದನ್ನು ಹಿರಣ್ಯಕೇಶಿ ಟೆಂಪಲ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಹಿರಣ್ಯಕೇಶಿ ಅಂತ ಹೇಳ್ಬಿಟ್ಟು ಒಂದು ನದಿ ಉಗಮ ಆಗುತ್ತೆ. ಆ್ಯಂಡ್ ಘಟಪ್ರಭಾ ನದಿ ಕೇಳಿರ್ಬೇಕು ನೀವು. ಘಟಪ್ರಭಾ ನದಿಯ ಬಲದಂಡೆಯಲ್ಲಿ ಇರುವಂತಹ ಒಂದು ಪ್ಲೇಸ್ ಇದು. ಸೊ ಅದಕ್ಕೋಸ್ಕರ ಇದನ್ನು ಹಿರಣ್ಯಕೇಶಿ ಟೆಂಪಲ್ ಅಂತ ಹೇಳಿ ಕರೀತಾರೆ. ಸೊ ಮಹಾರಾಷ್ಟ್ರದಲ್ಲಿರೋ ಒನ್ ಆಫ್ ದಿ ಓಲ್ಡೆಸ್ಟು ಟೆಂಪಲ್ಲು. ಹೋಗೋಣ ಒಳಗಡೆ ಹೋಗೋಣ. ಹಾಂ, ಇದು ಬಿಚ್ಬಿಟ್ಟು ಹೋಗಬೇಕು. ಆ್ಯಕ್ಚುಲಿ ಹಿಂಗಿದೆ ನೋಡಿ ಟೆಂಪಲ್ಲು ಒಳಗಡೆ. ತುಂಬ ಹಳೆಯ ಟೆಂಪಲ್ಲು. ಸೊ ಶಿವಲಿಂಗು ಇದೆ ಮೇಲೆ. ಒಳಗಡೆ ಪಾರ್ವತಿ ದೇವಿಯವರ ಒಂದು ಜಾಗ. ವಾವ್, ಸಖತ್ತಾಗಿ ಅದ್ರ ಮುಂದೆನೇ ನೋಡಿ ಸಖತ್ತಾಗಿ ಒಂದು ಪಾಂಡ್ ಇದೆ. ಸೊ ಹೆಂಗೆ ಕಾಣುತ್ತೆ ನೋಡಿ. ಓಂ ನಮೋ ಶಿವಾಯ. ವಾವ್, ಸೂಪರಾಗಿದೆ ಗುರು ಪ್ಲೇಸ್ ಮಾತ್ರ. ಆ್ಯಕ್ಚುಲಿ ಮಳೆ ಬೀಳ್ತಾ ಇದ್ದರೆ ಫುಲ್ ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಫುಲ್ಲು ತುಂಬಿಕೊಂಡಿದೆ ಮರಗಿಡಗಳು. ಇಲ್ಲೊಂದು ಕೆಳಗಡೆ ಪ್ಲೇಸ್ ಇದೆ. ಸೊ ಪಕ್ಕದಲ್ಲಿ ಹಿರಣ್ಯಕೇಶಿ ಅಂತ ಹೇಳ್ಬಿಟ್ಟು ಒಂದು ನದಿ ಹರಿಯುತ್ತೆ. ಅಂದರೆ ಇಲ್ಲಿ ಹುಟ್ಟುಬಿಟ್ಟು ಹರಿಯುತ್ತೆ ಮಹಾರಾಷ್ಟ್ರದಲ್ಲಿ. ಈ ಪ್ಲೇಸಿಂದನೇ ಹುಟ್ಟುಬಿಟ್ಟು ಹರಿಯೋದು ನದಿ. ಅದಕ್ಕೆ ಅದು ಹಿರಣ್ಯಕೇಶಿ ಟೆಂಪಲ್ ಅಂತ ಕರೀತಾರೆ. ಆ್ಯಂಡ್ ಘಟಪ್ರಭಾ ನದಿ ಪಕ್ಕದಲ್ಲಿ ಬಲದಂಡೆಯಲ್ಲಿರುವಂಥ ಒಂದು ಪ್ಲೇಸ್ ಇದು. ಸೊ ಎಷ್ಟು ಚೆನ್ನಾಗಿದೆ ಪ್ಲೇಸು. ಅದರದ್ದು ಹಿಸ್ಟ್ರಿ ಇಲ್ಲಿ ಇರಬಹುದು. ಚಕ್ಕೇರಿ ವೈಲ್ಡ್ ಲೈಫ್ ಫೌಂಡೇಶನ್. ಓಕೆ, ವೈಲ್ಡ್ ಲೈಫ್ ಫೌಂಡೇಶನ್ ಇದು. ಸೊ ಟೆಂಪಲ್ಲು ಕ್ಲೋಸ್ ಆಗಿದೆ. ಸೊ ಕಡೆ ಹೋಗ್ಬೋದು ನೋಡಿ. ಇಲ್ಲೆಲ್ಲ ಚೆನ್ನಾಗಿ ನೀರು ಹರ್ಕೊಂಡು ಬರುತ್ತೆ. ಸೊ ಇಲ್ಲಿ ಅದು ನೀರು ಹರ್ಕೊಂಡು ಹಿಂಗೆ ಹರ್ಕೊಂಡು ಆ ಕಡೆಯಿಂದ ಹೋಗುತ್ತೆ. ಹಿರಣ್ಯಕೇಶಿ ಟೆಂಪಲ್. ಹಾಂ, ಶಿವಾಯ. ಒಳಗಡೆ ಗುಹೆ ಒಳಗಡೆ ಇದೆ ಟೆಂಪಲ್. ಶಿವಲಿಂಗು ಇದೆ. ನನ್ನ ಪಕ್ಕದಲ್ಲಿ ಪಾರ್ವತಿ ದೇವಿಯವ್ರದ ವಿಗ್ರಹ ಕೂಡ ಇದೆ. ಸೂಪರ್ ಗುರು, ಚೆನ್ನಾಗಿದೆ. ತುಂಬ ಹಳೆಯ ಟೆಂಪಲ್ ಇರಬೇಕಿದೆ. ಮುಂಚೆ ಇದನ್ನೆಲ್ಲ ಹೊಸದಾಗಿ ಮಾಡಿದ್ದಾರೆ. ಒಳಗಡೆ ನೋಡಿದ್ರೆ ಗುಹೆ ಒಳಗಡೆ, ಅಂದರೆ ಕಲ್ಲಿನ ಒಳಗಡೆ ಟೆಂಪಲ್ ಇದೆ. ಅದಾದಮೇಲೆ ಈ ಕಡೆ ಮುಂದಕ್ಕೆ ಇದನ್ನು ಅವ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡವ್ರೆ, ಪಿಲ್ಲರ್ಸ್ ಎಲ್ಲ ಹಾಕಿ. ಚೆನ್ನಾಗಿದೆ. ಅಷ್ಟೊಂದು ಕ್ರೌಡ್ ಇಲ್ಲ, ಆರಾಮಾಗಿರ್ಬೋದು. ಫುಲ್ಲು ಕಾಡು ಮಧ್ಯೆ ಇರುವಂಥ ಒಂದು ಟೆಂಪಲ್ಲು ಇದು. ಆ್ಯಕ್ಚುಲಿ ಅಂಬೋಲಿ ಫಾರೆಸ್ಟ್ ರೀಜನಲ್ಲಿ ಬರುತ್ತೆ. ಅಂಬೋಲಿ ಫಾರೆಸ್ಟ್ ರೀಜನಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಕೂಡ ಹೋಗ್ಬೋದು. ಇಲ್ಲಿ ಕೂಡ ಹೋಗ್ಬಿಟ್ಟು ನೋಡ್ಬೋದು ದೇವ್ರನ್ನ. ಮೈ ಗಾಡ್, ಶಿವ ಕಾಪಾಡಪ್ಪ.
ಆ್ಯಕ್ಚುಲಿ ಇದು ಡಿಫ್ರೆಂಟ್ ಆಗಿದೆ ಮೂರ್ತಿ. ಪಾರ್ವತಿಯವ್ರ ಮೂರ್ತಿ ನೋಡಿದ್ರೆ ಕೆಳಗಡೆ ಮೊಸಳೆ ಮೇಲೆ ಪಾರ್ವತಿ ದೇವಿ, ಪಕ್ಕದಲ್ಲಿ ಶಿವಲಿಂಗು, ಅದ್ರ ಪಕ್ಕದಲ್ಲಿ ಗಣಪತಿ ಲಿಂಗು. ಸೊ ಇದೆ ಹಿರಣ್ಯಕೇಶಿ ಟೆಂಪಲ್, ಸಣ್ಣದಾಗಿ ಕಾಡು ಮಧ್ಯೆ ಇರುವಂಥ ಒಂದು ಟೆಂಪಲ್. ಸೊ ಅಲ್ಲಿಂದ ಆ್ಯಕ್ಚುಲಿ ಒಂದು 300 ಮೀಟ್ರ್ ನಡ್ಕೊಂಡು ಬಂದರೆ ಸಿಗುತ್ತೆ ಟೆಂಪಲ್ ಅಷ್ಟೇ. ಸೊ ಇಲ್ಲಿ ಯಾವುದೋ ಫಿಶ್ ಇದೆ, ಇದು ಇಲ್ಲಿ ಹಾಕಿರೋ ಬೋರ್ಡ್ ನೋಡಿ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತೆ. ಯಾಕಂದರೆ ಇಲ್ಲಿ ಆ ಫಿಶ್ಗಳು ಫೋಟೋ ಹಾಕಿದಾರಲ್ಲ, ಇದು ಯಾವುದೋ ಒಂದು ರೇರ್ ಫಿಶ್ಶು. ಸೊ ಅದಕ್ಕೆ ಇದನ್ನು ಹೆರಿಟೇಜ್ ಸೈಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಕಾಮನ್ ನೇಮ್ ಹಿರಣ್ಯಕೇಶಿ ಲಾಚ್, ಅದರ ಹೆಸರು. ಡಿವೈನ್ ಫಿಶ್ ಆ್ಯಕ್ಚುಲಿ ಅದು. ಓಕೆ, ಕನ್ಸರ್ವೇಷನ್ ಇನಿಷಿಯೇಟಿವ್. ಮಹಾರಾಷ್ಟ್ರ ಗೌರ್ಮೆಂಟ್ took the first step to set up the Suchitra Hiranyakashi Biodiversity Heritage Site in 31st October 2021. This was done with a view to save this newly described freshwater fish, making this initiative at a first of its kind in the country, which is wholly dedicated to a lesser species. The local inhabitants have long considered this fish to be a divine fish, which protects the villagers from evil forces prevalent outside the villages. Have committed to protect this species from extinction. To honor this commitment, the villagers have joined hands with scientists, research and local NGOs to creating a unique temple community conservation model for this freshwater fish. This unique model will set a precedent to showcase that with a little effort from the local community, backed by scientific research and willing government, will slowly but surely lead to an overall conservation of this sacred species. ಓಕೆ, ಅದೇ ಡಿವೈನ್ ಫಿಶ್ ಅಂತ ಹೇಳ್ಬಿಟ್ಟು ಇಲ್ಲಿ ಲೋಕಲ್ ಹೆಚ್ಚು ಕರೀತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸುತ್ತಮುತ್ತ ಈ ಫಿಶ್ ಇರೋದ್ರಿಂದ ಇವಿಲ್ ಫೋರ್ಸಿಂದ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೊಂದು ನಂಬಿಕೆ. ಸೊ ಹಾಗಾಗಿ ಅವರು ಗೌರ್ಮೆಂಟ್ ಮತ್ತು ಸೈಂಟಿಸ್ಟ್ ಜೊತೆಗೆ ಸೇರಿಕೊಂಡು ಇದನ್ನು ಹೆರಿಟೇಜ್ ಸೈಟ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡಿದ್ದಾರೆ. ಇಲ್ಲೆಲ್ಲ ಸಣ್ಣದಾಗಿ ಫಾಲ್ಸ್ ಇದು ಹರ್ಕೊಂಡು ಬರುತ್ತೆ. ಆಮೇಲೆ ಇಲ್ಲೂ ಕೂಡ ಸಣ್ಣದಾಗಿ ಈ ಥರ ಒಂದು ನದಿ ಅಲ್ಲ, ಸಣ್ಣ ಫಾಲ್ಸ್, ಒಂದು ಸಲ್ಫೇಟ್ ಫಾಲ್ಸ್ ಅಷ್ಟೇ. ಚೆನ್ನಾಗಿದೆ ಪ್ಲೇಸ್. ಒಂಥರ ಮಳೆ ಬರ್ದಾಗಿದ್ರೆ ಸಕ್ಕತ್ತಾಗಿ ಕೂತ್ಕೊಂಡು ಇಲ್ಲೇ ಎಲ್ಲಾದ್ರೂ ಅಡುಗೆ ಗಿಡ್ಗ ಮಾಡ್ಕೊಬೋದಿತ್ತು. ಇಲ್ಲಿ ಯಾವುದೋ ಒಂದು ಫಿಶ್ ಇದೆ ಅಂತ, ಅದು ಇಲ್ಲಷ್ಟೇ ಸಿಗುತ್ತೆ ಆ ಫಿಶ್ಶು. ಅಂದರೆ ಹೌದು, ಅದನ್ನು ಹೆರಿಟೇಜ್ ಅಂದರೆ ವರ್ಲ್ಡ್ ಹೆರಿಟೇಜ್ ಇದರಲ್ಲಿ ಸೇರಿಸಿದ್ದಾರೆ ಫಿಶ್ನ. ಸೊ ಇಲ್ಲಿ ಊರ ಜನದ ನಂಬಿಕೆ ಏನು ಅಂತ ಹೇಳಿದ್ರೆ, ಆ ಫಿಶ್ ಇರೋದ್ರಿಂದನೇ ಈ ಕೆಟ್ಟ ಇದು ಎಲ್ಲ ಬೀಳಲ್ಲ ಅಂತೇಳಿ ಅವ್ರ ನಂಬಿಕೆ. ವಾವ್, ಫಾಲ್ಸ್ಗಳು, ಸಣ್ಣ ಸಣ್ಣ ಫಾಲ್ಸ್ಗಳು ಮೇಲ್ಗಡೆ ಅಲ್ಲಿಂದ ಬೀಳ್ತಾ ಇದೆ ನೀರು. ಸೊ ಆ್ಯಕ್ಚುಲಿ ಈ ಹಿರಣ್ಯಕೇಶಿ ಟೆಂಪಲಿಂದ ಮುಂದೆ ಬಂದು ಮೇನ್ ರೋಡಿಗೆ ಕನೆಕ್ಟ್ ಆಗಿ ಅಲ್ಲಿಂದ ನೀವು ರೈಟಿಗೆ 1 ಕಿಲೋಮೀಟ್ರ್ ಹೋಗ್ಬಿಟ್ರೆ ಒಂದು ಬ್ಯೂಟಿಫುಲ್ ಫಾಲ್ಸು, ಅಂಬೋಲಿ ವಾಟರ್ ಫಾಲ್ಸ್ ಅಂತ ಹೇಳ್ಬಿಟ್ಟು ಈ ರೀಜನಲ್ಲಿ ಒನ್ ಆಫ್ ದಿ ಫೇಮಸ್ ವಾಟರ್ ಫಾಲ್ಸು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ ಫಾಲ್ಸು ಅಂತ ಹೇಳಿ. ನಮ್ಮ ಕರ್ನಾಟಕದಲ್ಲೇ ಬೇಜಾನ್ ಫಾಲ್ಸ್ಗಳಿದ್ದಾವೆ, ಬಟ್ ಮಹಾರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ಫಾಲ್ಸ್ ನೋಡ್ತಾ ಇರೋದು. ಯಪ್ಪ, ಯಾವ್ದು ಗುರು ಇದು? ಪಕ್ಕದಲ್ಲಿ ಘಾಟು ಫುಲ್ಲು ಪಾತಾಳ, ಅಂಬೋಲಿ ಘಾಟ್ ಇದು. ಆ್ಯಕ್ಚುಲಿ ರೈಟ್ ಸೈಡಿಗೆ ನೋಡ್ಬಿಟ್ರೆ ಫುಲ್ ಗಾಬರಿನೇ, ಎಲ್ಲ ಬಾಯಿಗೆ ಬರ್ತದೆ ಒಂದು ರೌಂಡಿಗೆ. ಫುಲ್ಲು ಫಾಗಿ ಏರಿಯಾ ಇದು, ಹೆವಿ ಫಾಗ್ ತುಂಬ್ಕೊಂಡಿದೆ. ಯವ್ವ, ಘಾಟಲ್ಲಿ ಇಳಿತಾ ಇದ್ರೆ ಸುಮ್ಮನೆ ಇಳಿತಾನೇ ಇರ್ತೀವಿ. ಆ್ಯಂಡ್ ಇಲ್ಲಿ ಇವಾಗ ನಮಗೆ ಒಂದು ವಾಟರ್ ಫಾಲ್ ಇದೆ, ಅಂಬೋಲಿ ವಾಟರ್ ಫಾಲ್ ಅಂತ ಹೇಳಿ. ಲ್ಯಾಂಡ್ ಸ್ಲೈಡ್ ಏರಿಯಾ ಅಂತ ಗುರು, ಯಾಕ್ರೋ ಭಯ ಬೀಳಿಸ್ತೀರಾ? ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಹೆಂಗೆ ಕಾಣುತ್ತೆ ಇವಾಗ, ಎಲ್ಲ ಬಾಯಿಗೆ ಬರುವ ಸನ್ನಿವೇಶಗಳು. ವಾವ್, ಸೂಪರ್ ಗುರು, ಸಕ್ಕತ್ತಾಗಿದೆ. ನಿಂತ್ಕೊಳ್ಳೋದ
ಏನು ಕಾಣ್ತಾ ಇಲ್ಲ, ಫುಲ್ಲು ಫಾಗ್ ತುಂಬ್ಕೊಂಡಿದೆ ಕೆಳಗಡೆ. ಓ ಸೂಪರ್ ಇದೆ ಗುರು. ಲೆಫ್ಟ್ ಸೈಡಿಗೆ ಬಂಡೆ, ರೈಟ್ ಸೈಡಿಗೆ ಪಾತಾಳ, ಯಾವ ಕಡೆಯಿಂದ ಏನು ಬಿದ್ದರು ಎಲ್ಲ ಗಾನೆ ಫುಲ್. ಬಟ್ ಫಾಗ್ ತುಂಬ್ಕೊಂಡಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. 300 ಮೀಟರ್ಸ್ ಹುಲಿ ವಾಟರ್ ಫಾಲ್ಸ್. ಇಲ್ಲೆಲ್ಲ ನೋಡಿ ಸಣ್ಣ ಸಣ್ಣ ಫಾಲ್ಸ್ಗಳು. ಗುರು ಯಾಕೆ ಗುರು ಹಿಂಗೆ ಬರ್ತೀರಾ? ಅಂಬೋಲಿ ವಾಟರ್ ಫಾಲ್ಸ್ಗೆ ಸ್ವಾಗತ. ಸ್ವಲ್ಪ ದೂರದಲ್ಲಿ ಇದೆ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, ಎಲ್ಲೂ ಫಾಲ್ಸು ಇಲ್ಲ ಇಲ್ಲಿ. ಗುರು ಯಾವ ಇದೇನಾ ವಾಟರ್ ಫಾಲ್ಸ್ ಅಂಬೋಲಿ? ಓ ಇದೆ ಗುರು, ಇದಲ್ಲ ವಾಟರ್ ಫಾಲ್, ಇದೇ ತೋರಿಸ್ತಾ ಇದೆ. ಗುರು ಯಾವುದೋ ಮಿಸ್ ಆಯಿತು ಗುರು, ಮಿಸ್ ಆಯಿತು. ಯಾವುದೋ ಇದಲ್ಲ ವಾಟರ್ ಫಾಲು. ಅಂಬೋಲಿ ವಾಟರ್ ಫಾಲ್ ಅಂದರೆ ಇದನ್ನೇ ತೋರಿಸ್ತಾ ಇದೆ ಅದು. ಲೋ ಹಿಂದೆ ಇರೋದು ಗುರು ಅಂಬೋಲಿ ಮೇನ್ ವಾಟರ್ ಫಾಲು. ಆ್ಯಕ್ಚುಲಿ ಅದಲ್ಲ ಗುರು ಮೇನ್ ವಾಟರ್ ಫಾಲು. ಸೊ ಇಲ್ಲಿ ಇರೋದು ಅಂಬೋಲಿಯಲ್ಲಿ ಇನ್ನೊಂದು ಮೇನ್ ವಾಟರ್ ಫಾಲ್ ಅಂದರೆ ಇದು. ಆ್ಯಕ್ಚುಲಿ ರಿವರ್ಸ್ ವಾಟರ್ ಫಾಲ್ ಅಂತ ಹೇಳಿ ಕರೀತಾರೆ ಇದನ್ನು. ಸೊ ಎಷ್ಟೊಂದು ರೀಲ್ಸಲ್ಲಿ ನೋಡಿರ್ಬೋದಲ್ವ ನೀವು, ಏನಾದರೂ ಬಿಸಾಡ್ಬಿಟ್ರೆ ವಾಪಸ್ ಬರುತ್ತೆ ಅಂತೇಳಿ. ಆ ಥರ ಇರ್ಬೋದು, ಅದೇನೋ ಅನ್ಕೋತಾ ಇದ್ದೀನಿ. ನನಗೆ ಡೌಟ್ ಇದೆ. ಅದೇ ಇದ್ದರೆ ಫುಲ್ ಖುಷು, ಅದಿಲ್ಲ ಅಂದರೂ ಒಟ್ಟಿನಲ್ಲಿ ರಿವರ್ಸ್ ಬಂದರೆ ಸಾಕು.